ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಒಂದು ರೀತಿ ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದಲೂ ಕೂಡ ನರಳುತ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಒಂದಲ್ಲ ಒಂದು ರೀತಿ ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ರೀತಿ ಆಲೋಚನೆಗಳನ್ನು ಮಾಡಲೇಬೇಕು. ಹಾಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಆಲೋಚನೆಗಳಿಲ್ದಿರ ನೆಮ್ಮದಿಯುತವಾಗಿ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ ಅಂತಲೇ ಹೇಳ್ಬೋದು. ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥದ್ದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥವರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕಾಣತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಉತ್ತಮ ಅಂತಲೇ ಹೇಳ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲೇ ಬೆಳವಣಿಗೆ ಆಗಿರತಕ್ಕಂಥದ್ದಿದೆ. IVFನ ಮುಖಾಂತರ ಸುಂದರವಾಗಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬಹುದು. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹೆ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಶ್ರೀಮನ್ನಾರಾಯಣನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಬೇಕಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಏನಪ್ಪ ಈ ಒಂದು ವಿಚಾರವನ್ನು ಎಲ್ಲೋ ಒಂದು ಕಡೆ ವಯಸ್ಸು ಆಗಿರ್ತಕ್ಕಂಥವ್ರು ಇದನ್ನು ಅನುಸರಿಸೋದ್ರಲ್ಲೂ ತಪ್ಪಿಲ್ಲ, ವಯಸ್ಸಿನಲ್ಲಿರ್ತಕ್ಕಂಥವ್ರು ಇದನ್ನು ಅನುಸರಿಸ್ಬೋದು. ಯಾಕೆ ಅಂತಂದರೆ ಇದನ್ನು ಒಬ್ಬರು ಜ್ಞಾನಿಗಳು ಬಹಳ ಅದ್ಭುತವಾಗಿ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಒಂದು ಕತೆಯ ಅನುಗುಣವಾಗಿ ನಮಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಇವತ್ತಿನ ದಿವಸ ಎಷ್ಟೋ ಜನ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಬೇಕು, ಒಂದು ಬಿಸ್ನೆಸ್ಸನ್ನು ಮಾಡಬೇಕು, ಇಲ್ಲ ಅಂತಂದರೆ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ನಿಂತ್ಕೊಳ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಒಂದು ಆಲೋಚನೆಯನ್ನು ಮಾಡ್ತೀರಿ.
ನಾವೆಲ್ಲರೂ ಕೂಡ ಬಾಲ್ಯದ ವಯಸ್ಸಿನಲ್ಲಿ ಈ ಒಂದು ಕಾಗೆ ಮಡಕೆಯ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಜಲವನ್ನು ಅದರ ಅಕ್ಕಪಕ್ಕ ಇರತಕ್ಕಂಥ ಕಲ್ಲನ್ನು ಅದರೊಳಗಡೆ ಹಾಕುವ ಮುಖಾಂತರ ಆ ಒಂದು ನೀರನ್ನು ಸ್ವೀಕರಿಸ್ತಕ್ಕಂಥದ್ದಾಗಲಿ, ಆ ಒಂದು ನೀರನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇದರ ಬಗ್ಗೆ ನಾವು ಎಲ್ಲರೂ ಕೂಡ ಕಥೆಯನ್ನು ಕೇಳಿದ್ದೇವೆ. ಹಾಗೆ ನೋಡಿ, ಈ ಒಂದು ಬಿಸ್ನೆಸ್ ಎಂಬತಕ್ಕಂಥದ್ದಾಗಲಿ, ಒಂದು ಅಚೀವ್ಮೆಂಟ್ ಎಂಬತಕ್ಕಂಥದ್ದಾಗಲಿ, ಒಂದು ಸಾಧನೆ ಎಂಬತಕ್ಕಂಥದ್ದಾಗಲಿ, ಒಂದು ಸಕ್ಸಸ್ಫುಲ್ ಆಗ್ತಕ್ಕಂಥದ್ದಾಗಲಿ, ಇದೆಲ್ಲದರ ಅನುಗುಣವಾಗಿ ನಾನು ನಿಮಗೊಂದು ವಿಚಾರವನ್ನು ತಿಳಿಸೋದಾದರೆ, ತಾವು ಏನು ಗೋಲ್ ಇಟ್ಕೊಂಡಿದ್ದೀರಿ, ಒಂದು ಆಲೋಚನೆ ಇಟ್ಕೊಂಡಿದ್ದೀರಿ, ಬಿಸ್ನೆಸ್ ಎಂಬತಕ್ಕಂಥದ್ದು ಅದು ಸುಂದರವಾಗಿರ್ತಕ್ಕಂಥ ಒಂದು ಮಣ್ಣಿನ ಕುಡಿಕೆ. ಅದರಲ್ಲಿ ತಮ್ಮ ಸಾಧನೆ ಎಂಬತಕ್ಕಂಥ ಒಂದು ಜಲ, ಆ ಒಂದು ಹಸಿವು ಏನಿದೆ, ಆ ಒಂದು ಜಲ ಆ ಒಂದು ಮಡಕೆಯ ತುದಿಯ ಭಾಗದಲ್ಲಿದೆ, ಕೆಳಭಾಗದಲ್ಲಿ. ಇಲ್ಲಿ ನಮಗೊಂದು ದಾಹ ಇದೆ, ಆ ದಾಹವನ್ನು ನಾವು ತೀರಿಸ್ಕೊಳ್ಬೇಕು. ಆ ದಾಹವನ್ನು ತೀರಿಸ್ಕೊಂಡ್ರೆ ನಮಗೊಂದು ಶಕ್ತಿ, ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಯಶಸ್ಸು, ನಾವು ಏನು ಅಂದ್ಕೊಂಡಿದ್ದೀವಿ ಅದರ ಬಗ್ಗೆ ಒಂದು ಕೆಲಸದ ಕಾರ್ಯಸಿದ್ಧಿ. ಹಾಗೆ ಸುಂದರವಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಇದೆ ನಮ್ಮ ಮುಂದೆ, ಮಣ್ಣಿನ ಕುಡಿಕೆ. ಆ ಮಣ್ಣಿನ ಕುಡಿಕೆಯಲ್ಲಿ ನಮ್ಮ ಶ್ರಮ ಇದೆ, ಮತ್ತು ನಮ್ಮ ಸಕ್ಸಸ್ಫುಲ್ ಸ್ಟೋರಿ ಇದೆ, ಮತ್ತು ನಮ್ಮ ಶ್ರಮ ಏನಿದೆ ಆ ಒಂದು ಜಲ, ಆಮೇಲೆ ನಾವು ಏನು ಸಾಧನೆಯನ್ನು ಮಾಡಬೇಕು ಆ ಜಲ ಕೆಳಭಾಗದಲ್ಲಿದೆ. ಆ ಒಂದು ಸಾಧನೆಯನ್ನು ನಾವು ತಲುಪಬೇಕು ಅಂತಂದರೆ ನಾವು ಆ ಜಲವನ್ನು ಸ್ವೀಕರಿಸಬೇಕು. ಯಾಕಂದರೆ ಆ ಸಾಧನೆಯೇ ನಮ್ಮ ಹಸಿವು. ಯಾವಾಗ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡ್ತೀವೋ ಈ ಅದ್ಭುತವಾಗಿರ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ನಾವು ನೆಮ್ಮದಿಯಾಗಿ ಸ್ವೀಕರಿಸ್ಬೋದು. ಹಾಗಾಗಿ ಆ ಒಂದು ಸಾಧನೆಯನ್ನು ನಾವು ತಲುಪಬೇಕು ಅಂತಂದರೆ ನಾವು ಏಕಾಏಕಿ ಧುಮುಕ್ಬಿಟ್ರೆ ಅಸಾಧ್ಯ, ಅದು ಅಸಾಧ್ಯ. ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ, ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿಕೊಂಡಾಗಿರುತ್ತೆ. ಯಾಕೆ ಅಂತಂದರೆ ಒಂದು ಸತಿ ಪ್ರಪಂಚ ವಿಶಾಲವಾಗಿದೆ ಅಂತ ಹೇಳಿ ಇಂದು ಮುಂದೆ ನೋಡ್ದಿರ, ಆಲೋಚನೆಯನ್ನು ಮಾಡ್ದಿರ, ನಾವು ಏಕಾಏಕಿ ನಾನು ಎಲ್ಲವನ್ನೂ ಕೂಡ ನಾನು ಸಾಧಿಸ್ಬಿಡ್ತೀನಿ ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ನಾವೇನಾದರೂ ಧುಮುಕ್ಬಿಟ್ರೆ ಮೇಲೆ ಹಿಡಿದು ಎತ್ತಲಿಕ್ಕೆ ಯಾರು, ಕೈ ಹಿಡಿದು ಎತ್ತಲಿಕ್ಕೆ ಮೇಲುಗಡೆ ಯಾರೂ ಕೂಡ ಬರೋದಿಲ್ಲ, ಚಾನ್ಸೇ ಇಲ್ಲ. ಆತ ಬಿದ್ದಿದ್ದಾನೆ, ಬಿಡಪ್ಪ ನಮ್ಮದು ಏನಿದೆ ನಾವು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಇವತ್ತಿನ ದಿನಮಾನದ ಈ ಒಂದು ಪರಿಸ್ಥಿತಿಯಲ್ಲಿ ಯಾರು ಬಂದು ಕೈ ಹಿಡಿತಾರೆ? ನಮ್ಮ ಶ್ರಮವಹಿಸಿ ತಾನೇ ನಾವು ಕೆಲಸ ಮಾಡಬೇಕು. ಹಾಗಾಗಿ ಇಲ್ಲಿ ಮನುಷ್ಯನಿಗೆ ತಾಳ್ಮೆ ಮುಖ್ಯ. ಹಾಗೆ ಆ ಕಾಗೆನೂ ಕೂಡ ಸಾಕಷ್ಟು ರೀತಿಯ ಆಲೋಚನೆಯನ್ನು ಮಾಡ್ತು. ಅಕ್ಕಪಕ್ಕ ಇರತಕ್ಕಂಥ ಒಂದಿಷ್ಟು ಕಲ್ಲುಗಳನ್ನು ಅದರೊಳಗಡೆ ಹಾಕಿ ಆ ನೀರು ಯಾವಾಗ ಮೇಲೆ ಬರುತ್ತೋ ಆಗ ಅದರ ದಾಹವನ್ನು ತೀರಿಸ್ಕೊಳ್ತು. ಅದೇ ರೀತಿ ಒಂದು ಬಿಸ್ನೆಸ್ಸನ್ನು ನಾವು ಅಚೀವ್ ಮಾಡಬೇಕಾದ್ರೂ ಕೂಡ ನಮ್ಮ ಶ್ರಮ ಎಂಬತಕ್ಕಂಥ ಒಂದು ಕಲ್ಲು, ನಮ್ಮ ತಾಳ್ಮೆ ಎಂಬತಕ್ಕಂಥ ಒಂದು ಕಲ್ಲು, ಆ ಒಂದು ಫೈಟ್ ಇದೆಯಲ್ಲ, ಆ ಒಂದು ಹೋರಾಟ ಎಂಬತಕ್ಕಂಥ ಒಂದು ಕಲ್ಲು, ಮತ್ತು ನಮ್ಮ ಸಾತ್ವಿಕತೆ ಎಂಬತಕ್ಕಂಥ ಒಂದು ಕಲ್ಲು, ಇದೆಲ್ಲವನ್ನೂ ಕೂಡ ಆ ಒಂದು ಮಡಕೆಯಲ್ಲಿ ತುಂಬಿಸಿದಾಗ ಮಾತ್ರ ಆ ಸಾಧನೆ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಜಲ ಅದನ್ನು ನಾವು ಸ್ವೀಕರಿಸ್ತೀವಿ. ಸಾಧನೆ ಆದ ನಂತರ ಆ ಬಿಸ್ನೆಸ್ಸಲ್ಲಿ ನಾವು ಮುಂದೂಡ್ತಕ್ಕಂಥದ್ದಿರುತ್ತೆ. ಎಂತಹ ಅದ್ಭುತ! ಹಾಗಾಗಿ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ತಾಳಿದವನು ಬಾಳಿಯನು. ತಾಳ್ಮೆಯಿಂದ ನಿಮ್ಮ ಶ್ರಮ ಏನೇನೆಲ್ಲ ಇರುತ್ತೋ ಎಲ್ಲ ರೀತಿ ಇರತಕ್ಕಂಥ ಶ್ರಮವನ್ನು ತಾವು ತುಂಬಿಸಿ ತಾವು ಕೆಲಸವನ್ನು ಮಾಡಿದ್ದೇ ಆದರೆ ತಾವು ಸಾಧನೆಯ ಹಾದಿಯನ್ನು ತಪ್ಪದಿರ ತಾವು ಹಿಡಿತೀರಿ. ತಾಳ್ಮೆ ಇರಲಿ, ಮನುಷ್ಯ ಮುಂದೂಡಲಿಕ್ಕೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೆ. ಅದರ ಜೊತೆಗೆ ಮಾತನಾಡ್ತಕ್ಕಂಥ ವನಸಿರಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ಮತ್ತು ತಾಯಿ ಶಾರದಾದೇವಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಅದೆಲ್ಲವನ್ನು ಮಾಡಿದ್ದಾದ ನಂತರ ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ, ಬನ್ನಿ.
ಇನ್ನು ಬಹಳ ವಿಶೇಷವಾಗಿ ಮಾತನಾಡ್ತಕ್ಕಂಥ ವನಸರಿಗೆ, ತಾಯಿ ಶಾರದೆಗೆ, ಪಂಚಾಂಗಕ್ಕೆ, ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 16/6/2024 ಭಾನುವಾರ ಹಸ್ತ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಹಸ್ತ ನಕ್ಷತ್ರ ಇರತಕ್ಕಂಥದ್ದಿದೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದೊಂದಿಗೆ ತಮ್ಮೆಲ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ಕಾಲ ಸದಾಕಾಲ ಹೀಗೆ ತಾವೆಲ್ಲರೂ ಕೂಡ ಖುಷಿಯಾಗಿ ನಗನಗತ ನಿಮ್ಮ ಜೀವನವನ್ನು ಸಾಗಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಾಯಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಆಗೋ ಈಗೋ ಅಂತಂದರೆ ಇವತ್ತಿನ ದಿವಸ 16ನೇ ತಾರೀಕು. ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಹೇಗೆ ದಿನಗಳು ಉರುಳುತ್ತಾ ಇದೆ ಎಂಬತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಬಹಳ ಸಮೀಪದಲ್ಲಿದೆ, ಹತ್ತಿರದಲ್ಲಿದೆ ಆಗಸ್ಟ್ ತಿಂಗಳು. ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಲಕ್ಷ್ಮೀ ಭೂವರಹ ಸ್ವಾಮಿಯ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರೀ ನಾವಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಸೇರಿ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಆಚರಣೆಯನ್ನು ಯಾವೆಲ್ಲ ರೀತಿ ಮಾಡಬಹುದು, ಯಾವೆಲ್ಲ ರೀತಿ ಜಾತ್ರಾ ಮಹೋತ್ಸವದಲ್ಲಿ ಸೇವೆಯನ್ನು ಸಲ್ಲಿಸ್ಬೋದು, ತಾಯಿಯ ಪೂಜಾನುಷ್ಠಾನಗಳಲ್ಲಿ ಯಾವ್ಯಾವೆಲ್ಲ ರೀತಿ ಬಗೆಗಳಿದೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸೋದಾದರೆ ನೋಡಿ, 11 ದಿನಗಳು ಕೂಡ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಅದರ ಜೊತೆ ಹೋಮ ಹವನ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇರ್ತಕ್ಕಂಥದ್ದಿದೆ. 11 ದಿನವೂ ಕೂಡ ನಾನಾ ರೀತಿಗಳಲ್ಲಿರ್ತಕ್ಕಂಥ ಉತ್ಸವಗಳು ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಭಗವಂತನಿಗೆ ಅಭಿಷೇಕವನ್ನು ಸಲ್ಲಿಸ್ತಕ್ಕಂಥದ್ದಿರುತ್ತೆ. ಮತ್ತು 9ನೇ ತಾರೀಕು ಅಂತಂದರೆ ನಾಗರ ಪಂಚಮಿ 9ನೇ ತಾರೀಕು ಮಾತ್ರ ಗುರುಜಿಯರವರು ತಿಳಿಸಿದ ಹಾಗೆ ಗಜವಾಹನೋತ್ಸವ ಇದೆ. ಹಂಗಂತಂದರೆ ಗುರೂಜಿಯವರ ಬಹುದಿನದ ಆಸೆ ಏನಪ್ಪ, ಆನೆಯನ್ನು ಕರೆಸಿ ಆನೆಯ ಮೇಲೆ ತಾಯಿ ಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ಭೂವರಹ ಸ್ವಾಮಿಯ ಮೆರವಣಿಗೆಯನ್ನು ಮಾಡಬೇಕು ಅಂತ ಹೇಳಿ ಆಶ್ರಮದಲ್ಲೇ ಆನೆಯನ್ನು ಕರೆಸಿ ಗಜಲಕ್ಷ್ಮಿ ಅನುಷ್ಠಾನ ಮತ್ತು ಲಕ್ಷ್ಮೀ ಭೂವರಹ ಸ್ವಾಮಿಯ ಉತ್ಸವವನ್ನು, ಗಜವಾಹನೋತ್ಸವವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದಿದೆ. ಹಾಗಾಗಿ 11 ದಿನಗಳು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳನ್ನು ಒಳಗೊಂಡಿರ್ತಕ್ಕಂಥದ್ದಿದೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಜಾತ್ರಾ ಮಹೋತ್ಸವ. ತಾವೆಲ್ಲರೂ ಕೂಡ ಯಾವೆಲ್ಲ ರೀತಿ ಸೇವೆಗಳನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಚುಟುಕಾಗಿ ಮಾಹಿತಿಯನ್ನು ತಿಳಿಸೋದಿದ್ರೆ, ಹೋಮ ಹವನದ ಕಾರ್ಯಕ್ರಮವನ್ನು ಬರೀ ನಾವಷ್ಟೇ ಅಲ್ಲ, ತಾವೂ ಕೂಡ ಜೊತೆಯಲ್ಲಿ ಕೂತು ಸಂಕಲ್ಪವನ್ನು ಮಾಡಿ ಹೋಮದ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ತಮ್ಮ ಕೈಯಾರೆ ತಾವೇ ಹವನದ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಳ್ಬೋದು. ಅಂತಹದ್ದೊಂದು ಅದ್ಭುತವಾಗಿರ್ತಕ್ಕಂಥ ಕಾಯಕ. ಯಾಕೆ ಅಂತಂದರೆ ಇದನ್ನೆಲ್ಲ ಏನಕ್ಕೆ ಈಗಲೇ ನಾನು ತಿಳಿಸ್ತಾ ಇದ್ದೇನೆ ಅಂದರೆ, ಪೂರ್ವ ನಿಯೋಜಿತವಾಗಿ ಇದಕ್ಕೆಲ್ಲದಕ್ಕೂ ಕೂಡ ತಾವು ಮುಂದಾಗಿ ನಾವು ಇವತ್ತಿನ ದಿನದ ಒಂದು ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಹೇಳಿ ತಾವು ಅದನ್ನು ಮಾಹಿತಿಯನ್ನು ತೆಗೆದುಕೊಂಡು ತಾವು ಮುಂದಾಗಬೇಕಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈಗಲೇ ತಾವೆಲ್ಲರೂ ಕೂಡ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಏರ್ಪೋರ್ಟ್ ಅಂತಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ಒಂದು ಭಾಗದಲ್ಲಿ ನಮ್ಮ ಆಶ್ರಮ ಇದೆ, ಸಾಲಿಗ್ರಾಮ ಕ್ಷೇತ್ರ ಇದೆ. ಒಮ್ಮೆ ತಪ್ಪದೇ ಭೇಟಿ ನೀಡಿ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿ. ಅದಾದಮೇಲೆ ಅಲ್ಲಿ ನಾನು ಅಥವಾ ಗುರುಜಿನೋ ಇಬ್ಬರಲ್ಲೊಬ್ಬರು ಇದ್ದೇ ಇರ್ತೀವಿ. ತಾವಲ್ಲಿ ಬಂದು ಮಾಹಿತಿಯನ್ನು ಕೇಳಿದಾಗ ಆ ಕ್ಷಣ ಯಾವೆಲ್ಲ ಸೇವೆಗಳನ್ನು ಸಲ್ಲಿಸ್ಬೋದು ತಾವು ಸೇವೆಗಳನ್ನು ಸಲ್ಲಿಸ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲದತ್ತನೂ ಕೂಡ ನಾವು ಗಮನವನ್ನು ಹರಿಸಬೇಕು. ರಾಶಿ ಫಲಗಳನ್ನು ಕೂಡ ನಾವು ತಿಳ್ಕೊಳ್ತಕ್ಕಂಥ ಸಮಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಇವತ್ತಿನ ದಿವಸ ಭಾನುವಾರದ ಕಾರ್ಯಕ್ರಮದ ಕುರಿತಾಗಿ ನಾನು ಪ್ರಾರಂಭದ ಹಂತದಲ್ಲಿ ಮಾತಾಡ್ತಾ ಇದ್ದೆ. ಎಷ್ಟೋ ಜನರ ಪ್ರತಿಕ್ರಿಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಿಜಕ್ಕೂ ಹೇಳ್ತೀನಿ, ಈಗ ಬಹಳ ಸಂತೋಷ ಆಗ್ತಾಯಿದೆ. ಯಾಕೆ ಅಂತಂದರೆ ಭಾನುವಾರ ಬಂತು ಅಂತಂದರೆ
ಒಂದು ಇಲ್ಲಿನ ಒಂದು ಜವಾಬ್ದಾರಿಯ ಕಾಯಕ. ಪ್ರತಿನಿತ್ಯವೂ ಕೂಡ ನಿಮ್ಮೆಲ್ಲರ ವಾಸ್ತುಗೃಹಕ್ಕೆ ಬಂದು ಮಾತನಾಡ್ತಕ್ಕಂಥ ವನಸಿರಿಯ ಮುಖಾಂತರ ತಿಳಿಸ್ತಕ್ಕಂಥ ರಾಶಿಫಲದ ಜೊತೆಗೆ ಆಶ್ರಮ ಅಂತಂದರೆ ಸ್ವಾಮಿಯ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನದ ಜವಾಬ್ದಾರಿಯನ್ನು ಕೂಡ ನೆರವೇರಿಸಬೇಕಾಗಿರುತ್ತಲ್ವ. ಹಾಗಾಗಿ ಅಲ್ಲಿ ಜವಾಬ್ದಾರಿಯನ್ನು ನೆರವೇರಿಸಬೇಕಾದ್ರೆ, ನಿಭಾಯಿಸಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ನನ್ನ ಹತ್ರ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಏನಪ್ಪ ಗುರುಗಳೇ, ನಿಜವಾಗಲೂ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತಂದರೆ ನಮಗೇನೋ ಒಂದು ರೀತಿ ಅಚ್ಚುಮೆಚ್ಚಾಗಿರುತ್ತೆ. ತಾವು ಬರಬೇಕು, ಮಾತನಾಡ್ತಕ್ಕಂಥವನ್ನ ವನಸಿರಿ ನೀಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ತಿಳಿಸ್ತಕ್ಕಂಥ ರಾಶಿಫಲವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು, ನಾವು ಅದನ್ನು ಕೇಳಬೇಕು. ಅದರಲ್ಲೂ ಎಲ್ಲದಕ್ಕೆ ನಮಗೆಲಾಗಿ ನಿಮ್ಮ ಸ್ವರ ಅದು ನಮಗೆ ಬಹಳ ಇಷ್ಟ. ನಿಮ್ಮ ಕಂಠ ತುಂಬ ನಮಗೆ ಇಷ್ಟ ಗುರುಗಳೇ, ಎಷ್ಟು ಅದ್ಭುತವಾಗಿರುತ್ತೆ ನಿಮ್ಮ ಸ್ವರ ಅಂತ ಹೇಳಿ ಸಾಕಷ್ಟು ಜನ ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಏನೇ ಆದ್ರೂ ಕೂಡ ಈ ಒಂದು ಸಾಧನೆ, ಇದನ್ನು ನಾನು ಸಾಧಿಸಿದ್ದೇನೆ ಎಂಬತಕ್ಕಂಥ ಒಂದು ಮಾತನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ. ಈ ಒಂದು ನನ್ನ ಸಣ್ಣ ಸಾಧನೆಗೆ ತಮ್ಮೆಲ್ಲರ ಒಂದು ಸಹಕಾರ ಆಗಿರ್ಬೋದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹಗಲಿರುಳು ಕಷ್ಟಪಡ್ತಾ ಇರತಕ್ಕಂಥ ಎಲ್ಲ ನನ್ನ ಮಿತ್ರರು ಆಗಿರ್ಬೋದು, ಮಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸದಾಕಾಲ ಹಗಲು ಇರುಳು ಕಷ್ಟಪಡ್ತಾ ಇರತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇವರೆಲ್ಲರ ಒಂದು ಶ್ರಮ ಸಹಕಾರ ಇವತ್ತಿನ ದಿವಸ ಈ ಒಂದು ಹೆಸರನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ಒಂದು ದಾರಿ ಆಯಿತು. ನಿಮ್ಮ ಈ ಪ್ರೀತಿಯ ಶ್ರೀನಿವಾಸ್ ಶರ್ಮಾರವ್ರ ಮೇಲೆ ತಮ್ಮೆಲ್ಲರ ಪ್ರೀತಿ ಸದಾಕಾಲ ಹೀಗೆ ಇರಲಿ. ನಾನು ತಮ್ಮೆಲ್ಲರಲ್ಲೂ ಕೂಡ ಚಿರಋಣಿಯಾಗಿರ್ತೀನಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಕ್ಕಂಥ ರಾಶಿಫಲಕ್ಕೆ ಯಾರೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಬೋವರಹಸ್ವಾಮಿ ಸದಾಕಾಲ ಒಳ್ಳೆಯದು ಮಾಡಲಿ. ಭಗವಂತನ ಅನುಗ್ರಹ ಇರಲಿ. ಭಗವಂತನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ. ಭಗವಂತನ ಅನುಗ್ರಹದಿಂದ ನಿಮಗೆ ಅಷ್ಟೈಶ್ವರ್ಯವೂ ಕೂಡ ಪ್ರಾಪ್ತಿಯಾಗಲಿ. ಇನ್ನು ಎಲ್ಲದರ ಜೊತೆಗೆ ಮಹರ್ಷಿ ಆಯುರ್ ಕೇರ್ ಬಗ್ಗೆ ಅಂತೂ ನಾನು ತಮಗೆ ತಿಳಿಸಲೇಬೇಕು. ಏನಪ್ಪ ಗ್ಯಾಸ್ಟ್ರೋ ಜೀವನ್, ಯಾಕೆ ಅಂತಂದರೆ ಇದ್ರ ಬಗ್ಗೆ ನಾನು ಏನಕ್ಕೆ ಪ್ರತಿ ಭಾನುವಾರವೂ ಕೂಡ ಹೊತ್ಕೊಟ್ಟು ಮಾತಾಡ್ತೇನೆ ಅಂತಂದರೆ, ಗ್ಯಾಸ್ಟ್ರೋ ಜೀವನನ್ನು ಎಲ್ಲೋ ಒಂದು ಕಡೆ ತಾವು ಮನೆಯಲ್ಲಿ ತಾವು ಸದಾಕಾಲ ಔಷಧಿಗಳನ್ನು ಇಡ್ತಕ್ಕಂಥ ಜಾಗದಲ್ಲಿ ಇಡೋದಕ್ಕಿಂತ ತಾವು ತಮ್ಮ ವಾಹನದಲ್ಲೂ ಕೂಡ ಎತ್ಕೊಂಡು ಓಡಾಡ್ಬೋದು ಇದನ್ನು. ಯಾಕೆ ಅಂತಂದರೆ ಆಚೆ ಎಲ್ಲೇ ಊಟ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳತಕ್ಕಂಥವ್ರೇ ಇರ್ತೀರಿ. ನೋಡಿ, ಒಂದಿಷ್ಟು ಕಡೆ ನಿಜಕ್ಕೂ ಹೇಳ್ತೀನಿ, ಈ ಒಂದು ಹೋಟೆಲ್ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಒಂದಿಷ್ಟು ಕಡೆ ನಿಜಕ್ಕೂ ಹೇಳ್ತೀನಿ, ಅವರ ಒಂದು ಪ್ರೀತಿ, ಅವರ ಒಂದು ವಿಶ್ವಾಸ ಇಲ್ಲ ಅಂತಂದರೆ ಇಲ್ಲಪ್ಪ, ಜನ ಬಂದು ಊಟ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದು ಒಳ್ಳೇದಾಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಒಂದಿಷ್ಟು ಕಡೆ ನಾವು ಗಮನಿಸ್ತೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಊಟ ಉಪಚಾರ. ಆದರೆ ಮತ್ತೊಂದು ಕಡೆ ನಾವು ಗಮನಿಸೋದಿಲ್ಲ. ಎಲ್ಲೋ ಒಂದು ಕಡೆ ಬೆರಳೆಣಿಕೆಯಷ್ಟು ಕಡೆ ಮಾತ್ರ ಊಟವನ್ನು ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಉಬ್ಬರ ಬರ್ತಾ ಇರತಕ್ಕಂಥದ್ದು ಇರುತ್ತೆ. ಗ್ಯಾಸ್ಟ್ರಿಕ್ಕಿನಿಂದ ಸಮಸ್ಯೆಯಿಂದ ನರಳತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಲೈಟಾಗಿ ಎದೆನೋವು ಬರ್ತಕ್ಕಂಥದ್ದು ಇರುತ್ತೆ. ಹೊಟ್ಟೆ ಭಾರ ಆಗಿರ್ತಕ್ಕಂಥದ್ದು ಇರುತ್ತೆ. ಅದರಿಂದ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಪ್ರಯಾಣವನ್ನು ನಾವು ಬೆಳೆಸೋದಕ್ಕಾಗೋದಿಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ಎಲ್ಲಿ ಏನೇ ಊಟ ಮಾಡಿದ್ರೂ ಕೂಡ ಅದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಶಕ್ತಿ, ಅರಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಮತ್ತು ನಮ್ಮ ಜೀರ್ಣಕ್ರಿಯೆಗೂ ಕೂಡ ಸ್ಪಂದಿಸ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರೋ ಜೀವನ್. ಯಾಕೆ ಅಂತಂದರೆ ಈ ಒಂದು ಗ್ಯಾಸ್ಟ್ರೋ ಜೀವನನ್ನು ಸೇವಿಸೋದ್ರಿಂದ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಬಹಳ ಬೇಗ ತಾವು ಗುಣಮುಖರಾಗ್ತಕ್ಕಂಥವ್ರು ಇರ್ತೀರಿ. ಬರೀ ಆ ಕ್ಷಣ ಅಲ್ಲ, ಕಾಲ್ಪನಿಕ ಅಲ್ಲ. ಗ್ಯಾಸ್ಟ್ರೋ ಜೀವನನ್ನು ಸೇವಿಸೋದು ಬರೀ ದೊಡ್ಡ ವಯಸ್ಸಿನಲ್ಲಿರ್ತಕ್ಕಂಥವ್ರಲ್ಲ, ಸಣ್ಣ ವಯಸ್ಸಲ್ಲಿರೋರು, ಚಿಕ್ಕ ವಯಸ್ಸಲ್ಲಿರೋರು ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ, ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಒಂದೇ ಒಂದು ಮುಚ್ಚಳ ಗ್ಯಾಸ್ಟ್ರೋ ಜೀವನ್ ತೊಗೊಳ್ಳಿ. ಟೇಸ್ಟು ಅಷ್ಟೇ ನಿಮಗೆ ನಾರ್ಮಲ್ ಆಗಿ ಸಿಗೋ ಟಾನಿಕ್ ಥರ ಇಲ್ಲ, ಇದು ಬಹಳ ಅದ್ಭುತವಾಗಿದೆ. ಟೇಸ್ಟ್ ಅದ್ಭುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿ. ಇದು ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಹೆಸರನ್ನೇ ಮಾಡಿರ್ತಕ್ಕಂಥದ್ದಿದೆ. ಗ್ಯಾಸ್ಟ್ರೋ ಜೀವನನ್ನು ಕೂಡ ತಾವೆಲ್ಲರೂ ಕೂಡ ಈಗ ಆನ್ಲೈನ್ ಮುಖಾಂತರನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ. ಆನ್ಲೈನ್ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇವಾಗ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಆನ್ಲೈನಲ್ಲಿ ಆರ್ಡರ್ ಮಾಡ್ತಿರಲ್ಲ, ಅದೇ ರೀತಿ ಗ್ಯಾಸ್ಟ್ರೋ ಜೀವನನ್ನು ಕೂಡ ತಾವು ತರಿಸ್ಕೊಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಅಂತ ಒಂದು ಮಾರ್ಗದರ್ಶನ ಬಹಳ ಸ್ಪಷ್ಟವಾಗಿದೆ. ಏನಪ್ಪ, ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಡುತ್ತಕ್ಕಂಥವ್ರು ಇರ್ತೀರಿ, ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ, ದೂರ ಬರೋ ಪ್ರಯಾಣವೂ ಕೂಡ ಅಷ್ಟಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಮತ್ತು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಗುಂಪಿನಲ್ಲಿ ತಾವು ಸೇರ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಯಾರೋ ಏನೋ ಮಾತಾಡ್ಸ್ಬೇಕಾದ್ರೆ ಅವರ ಮಧ್ಯದಲ್ಲಿ ಹೋಗಿ ನಿಲ್ತಕ್ಕಂಥದ್ದಾಗಲಿ, ಯಾರೋ ಒಂದು ನ್ಯಾಯ ಪಂಚಾಯತಿನೋ ತೀರ್ಮಾನ ಮಾಡಬೇಕಾದ್ರೆ ತಾವು ಆ ಜಾಗದಲ್ಲಿ ತಾವು ಏನೋ ಒಂದು ರೀತಿ ಮಾತಾಡ್ತಕ್ಕಂಥದ್ದಾಗಲಿ, ಯಾವುದಕ್ಕೂ ಕೂಡ ತಾವು ಮುಂದೆ ಹೋಗಬೇಡಿ. ಮೌನಂ ಸಮ್ಮತಿ ಲಕ್ಷಣಂ ಇವತ್ತಿನ ದಿವಸ. ಯಾಕೆ ಅಂತಂದರೆ ಮೌನದಿಂದ ಇರ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನದಿಂದ ಇರ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನ ಒಂದೇ ತಮ್ಮ ಉತ್ತರ ಆಗಿದರೆ ಎಲ್ಲೋ ಒಂದು ಕಡೆ ಆ ಕ್ಷಣ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತಕ್ಕಂಥದ್ದೇ ಇರುತ್ತೆ. ಕೆಲಸ ಕಾರ್ಯಗಳ ವಿಚಾರವಾಗಿ ತಾವು ನೋಡೋದಾದರೆ ಸ್ವಲ್ಪ ತಾವು ಶ್ರಮಿಸ್ತೀರಿ, ಇಲ್ಲ ಅಂತಲ್ಲ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಕಂಡುಕೊಳ್ತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತಿನ ದಿವಸ ಅಷ್ಟಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ನಿಮ್ಮ ಸಹೋದ್ಯೋಗಿಗಳು ಅಂತಂದರೆ ತಾವು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಂದನೂ ಕೂಡ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಒಂದು, ತಾವು ಶ್ರಮವಹಿಸಿ ಇಲ್ಲ ಇವತ್ತಾಗಲೇ ಆಗಿ ನಾನು ಆ ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿ ತಾವು ಮುಂದೆ ಹೋಗ್ತೀರಿ, ಇಲ್ಲ ಅಂತಲ್ಲ. ನಿಮ್ಮ ಜೊತೆಗೆ ತಮ್ಮ ಒಂದು ಏನಿದೆ ಸಹೋದ್ಯೋಗಿಗಳೇನಿದ್ದಾರೆ, ತಮ್ಮ ಕೆಲಸ ಕಾರ್ಯಸಿದ್ಧಿ ಆಗಲಿಕ್ಕೆ ಯಾರೆಲ್ಲ ಶ್ರಮ ವಹಿಸಬೇಕು, ತಮ್ಮೊಬ್ಬರನ್ನು ಬಿಟ್ಟು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥವರೇ ಇರ್ತಾರೆ. ಮೇಲಧಿಕಾರಿಗಳಿಂದಲೂ ಸ್ವಲ್ಪ ತಾವು ಮಾತು ಕೇಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರತಿನಿತ್ಯದ ಕೆಲಸ ಏನಿರುತ್ತೋ ಅದಷ್ಟನ್ನೇ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಮೌನವನ್ನು ತಾವು ಇವತ್ತಿನ ದಿವಸ ಕಾಪಾಡಿಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಇವತ್ತಿನ ದಿವಸ ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರನೋ ಅಥವಾ ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ. ಈ ಎರಡೂ ವರ್ಣವನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಅಂತಂದರೆ ಆ ಒಂದು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ತಾವು ಧರಿಸ್ತಕ್ಕಂಥದ್ದು ಬೇಡ. ಇದನ್ನು ತಾವು ಅನುಸರಿಸ್ಕೊಂಡೋದ್ರೆ ಸಾಕು. ಇನ್ನು ತಮ್ಮ ಮುಂದಿನ ಭವಿಷ್ಯತ್ತನ್ನು ತಿಳಿಸಿದ್ರೆ ಶನಿ ಪರಮಾತ್ಮನ ಅನುಗ್ರಹದಿಂದ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಧನುರ್ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಶೇಷವಾಗೇ ಇದೆ. ಬಲಭಾಗದಲ್ಲಿ ಅದರ ಚಲನವಲನ ಇದೆ, ಆದರೆ ಸಂಪೂರ್ಣವಾಗಿ ಮಧ್ಯಭಾಗದಲ್ಲೇ ಅದರ ತಲೆಯನ್ನು ತಿರುಗಿಸ್ತಾ ಇರತಕ್ಕಂಥದ್ದಿದೆ. ಅದರ ತಲೆ ಶಿರೋಭಾಗವನ್ನು ತಾವು ಗಮನಿಸೋದಾದರೆ ಅದರ ಮುಂದಿನ ತುದಿಯ ಭಾಗ ಬರೀ ಮಧ್ಯಭಾಗದಲ್ಲಿ ಅದು ತಿರುಗ್ತಾ ಇರತಕ್ಕಂಥ ಕಾರಣದಿಂದ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ. ತಾವು ದ್ವಂದ್ವ ಆಲೋಚನೆಗಳಲ್ಲೂ ತುಂಬಿರ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ. ಧನುರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋಪಾನ. ಹಾಗಾಗಿ ಆರೋಗ್ಯದ ಏರುಪೇರು ಅಂತಂದರೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಕೈ ಕಾಲುಗಳು ಎಳ್ತಾ ಬರ್ತಕ್ಕಂಥದ್ದಾಗಲಿ, ಮೈಯೆಲ್ಲ ಏನೋ ಒಂದು ರೀತಿ ಚುಚ್ಚುದಾಗ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅಂಗೈಯಲ್ಲಿ ಕೆರೆತ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಈ ರೀತಿ ಆಗ್ತಕ್ಕಂಥದ್ದು ಇರುತ್ತೆ. ಇದು ಒಂದು ಎಲ್ಲೋ ಒಂದು ಕಡೆ ಯಾರೋ ದೃಷ್ಟಿ ತೆಗೆದು ಹಾಕಿರ್ತಕ್ಕಂಥದ್ದಾಗಲಿ, ಒಂದು ದಾಟನ್ನು ದಾಟಿರ್ತಕ್ಕಂಥದ್ದಾಗಲಿ, ಇಂಥದ್ದೊಂದು ಪರಿಸ್ಥಿತಿಗಳನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಇರ್ತಾರೆ ಧನುರಾಶಿನಲ್ಲಿರ್ತಕ್ಕಂಥವ್ರು. ಮತ್ತು ದೇಹಕ್ಕೆ ಅತಿಯಾದ ಹೀಟ್ ಜಾಸ್ತಿ ಆದಾಗೆ ಕಣ್ಣೆಲ್ಲ ಉರಿ ಬರ್ತಕ್ಕಂಥದ್ದಿರುತ್ತೆ, ಮೈಯೆಲ್ಲ ಒಂಥರ ಉರಿ ಥರ ಬರ್ತಕ್ಕಂಥದ್ದಿರುತ್ತೆ, ಚುಚ್ಚಿದಂಗೆ ಆಗ್ತಕ್ಕಂಥದ್ದಿರುತ್ತೆ. ಇಂತಹ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀವಿ. ಕೈಕಾಲುಗಳು ಎಳ್ತನೂ ಕೂಡ ಕೆಲವೊಂದಷ್ಟು ಈ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇರತಕ್ಕಂಥದ್ದಿರುತ್ತೆ. ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಕಾಳುಮೆಣಸು, ಜೀರಿಗೆ ಇದೆರಡನ್ನೂ ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಅದಕ್ಕೆ ಒಂದೇ ಒಂದು ಚೂರು ಚಕ್ಕೆ ಅದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನು ಮೂರನ್ನೂ ಕೂಡ ಅಂತಂದರೆ ಕಾಳುಮೆಣಸು, ಜೀರಿಗೆ ಮತ್ತು ಚಕ್ಕೆ ಇವು ಮೂರನ್ನೂ ಕೂಡ ಚೆನ್ನಾಗಿ ತಾವು ಮಿಕ್ಸಿಯಲ್ಲಿ ಗ್ರೈಂಡನ್ನು ಮಾಡಿ, ಇಲ್ಲ ಅಂತಂದರೆ ಗ್ರೈಂಡನ್ನು ಮಾಡೋದೇ ಬಹಳ ಸಂಪೂರ್ಣವಾಗಿ ಚೂರ್ಣ ಆಗಬೇಕು. ಆ ಚೂರ್ಣವನ್ನು ತಾವು ಏನು ಮಾಡಬೇಕು ಅಂತಂದರೆ ಒಂದೇ ಒಂದು ಚಿಟಿಕೆ ಚೂರ್ಣವನ್ನು ನಿಮ್ಮ ನಾಲಿಗೆಯ ಮೇಲೆ ಇಟ್ಕೊಂಡು ಮೊದಲು ಒಂದು ನಾರ್ಮಲ್ ಆಗಿರ್ತಕ್ಕಂಥ ನೀರನ್ನು ಸೇವನೆಯನ್ನು ಮಾಡಬೇಕು. ಆ ಒಂದು ಚೂರ್ಣ ಸಂಪೂರ್ಣವಾಗಿ ನಿಮ್ಮ ದೇಹಕ್ಕೆ ಅದೇ ರೀತಿ ಹೋಗಬೇಕು. ಇದನ್ನು ಮಾಡೋದ್ರ ಜೊತೆಗೆ ತಾವೇನು ಮಾಡಬೇಕಂತಂದರೆ ಹಾಲಿಗೆ ಒಂದೇ ಒಂದು ಚೂರು ಅರಿಶಿನವನ್ನು ಹಾಕ್ಕೊಂಡು ತಾವು ಚೆನ್ನಾಗಿ ಕಲಿಸ್ಕೊಂಡು ಸೇವನೆಯನ್ನು ಮಾಡೋದ್ರಿಂದ ಇರೋದರಲ್ಲಿ ಒಂದು ಸ್ವಲ್ಪ ಹೀಟ್ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅರಿಶಿನ ದೇಹದ ಒಳಗಡೆ ಹೋಗೋದ್ರಿಂದ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಕೂಡ ತಾವು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇಂಥದ್ದೊಂದು ಅದನ್ನು ಕೂಡ ಹಾಲು ಮತ್ತು ಅರಿಶಿನ ಅದು ಸ್ವಲ್ಪ ತೊಗೊಂಡ್ರೆ ದೇಹವನ್ನು ಒಂದು ಬ್ಯಾಲೆನ್ಸಿಗೆ ತೊಗೊಂಬರ್ತಕ್ಕಂಥದ್ದು ಇರುತ್ತೆ. ಅದು ಜಾಸ್ತಿ ಆದರೆ ಹೀಟಿಗೆ ಮತ್ತಷ್ಟು ಹೀಟ್ ಸೇರಿಕೊಳ್ತಕ್ಕಂಥದ್ದು ಇರುತ್ತೆ. ಯಾಕೆಂತಂದರೆ ಅರಿಶಿನೂ ಕೂಡ ಅದು ಎಷ್ಟು ಸ್ವೀಕರಿಸ್ಬೋದೋ ಅಷ್ಟೇ ಸ್ವೀಕರಿಸಬೇಕು. ಅರಿಶಿನೂ ಕೂಡ ಬಹಳ ಹೀಟೇ, ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ದೂರ ಬರ ಪ್ರಯಾಣ ಮಾಡ್ತಕ್ಕಂಥದ್ದನ್ನು ಕೂಡ ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ತಲೆ ಸುತ್ತು ಬರ್ತಕ್ಕಂಥದ್ದನ್ನು ಕೂಡ ಸ್ವಲ್ಪ ಅನುಭವಿಸಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ. ಇದಿಷ್ಟನ್ನು ಅನುಸರಿಸ್ಕೊಂಡು ಹೋದರೆ ಸಾಕು. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ನೆಮ್ಮದಿನೇ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸುವುದಾದರೆ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನೇ ಸೂಚಿಸ್ತಾ ಇದೆ. ಏನಪ್ಪ ಅಂದರೆ ಸ್ವಲ್ಪ ಜೋಪಾನವಾಗಿರಬೇಕು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಂತಂದರೆ ಇವತ್ತಿನ ದಿವಸ ಏನು ಭಾನುವಾರ ನಾವು ಅನುಭವಿಸ್ತಾ ಇದ್ದೇವೆ, ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದೇ ಇದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ಅವಮಾನಗಳನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ನಿಂದನೆಗೆ ಒಳಗಾಗ್ತಕ್ಕಂಥವ್ರು ಇರ್ತೀರಿ. ಮಾಡದೇ ಇರ್ತಕ್ಕಂಥ ತಪ್ಪಿಗೂ ಕೂಡ ತಾವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಇಲ್ಲ ಎಲ್ಲೋ ಒಂದು ಕಡೆ ತಾವು ಅರಿವಿಲ್ದನೋ ಒಂದಿಷ್ಟು ತಪ್ಪುಗಳನ್ನು ಕೂಡ ಮಾಡತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ತಪ್ಪು ಮಾಡಬೇಕಾದ್ರೆ ಯಾರಿಗೂ ಕೂಡ ಗೊತ್ತಾಗೋದಲ್ಲ ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅದು ಅರಿವಾದಾಗಲೇ ಗೊತ್ತಾಗೋದು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನೆ ಅನ್ನೋದು. ಯಾರಿಗೂ ಗೊತ್ತಾಗುತ್ತೆ ಮಾಡಬೇಕಾದ್ರೆ, ಕೆಲಸ ತಪ್ಪು ಮಾಡಬೇಕಾದ್ರೆ ತಪ್ಪೋ ಸರಿನೋ ಅಂತ ಹೇಳಿ. ಆ ಕ್ಷಣ ಬಿಸಿಯೇ, ಆ ಒಂದು ಬಿಸಿನಲ್ಲಿ ಏನೋ ಒಂದು ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಛಲದಲ್ಲಿ ಆಲೋಚನೆಯಲ್ಲಿ ನಮ್ಮ ಪಾಡಿಗೆ ನಾವು ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದಾದಮೇಲೆ ಗೊತ್ತಾಗುತ್ತೆ ನಾವು ಏನು ಮಾಡಿದೆ ಅದು ತಪ್ಪೋ ಸರಿನೋ. ನೋಡಿ, ಕೆಲವೊಂದು ಸತಿ ಕೋಪದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳಿರ್ತವೆ. ನಿರ್ಧಾರ ಕೋಪದಲ್ಲಿ ಮೂಕ್ಕಿಕೊಂಬಿಟ್ರೆ ಬರೋದಿಲ್ಲ, ಮತ್ತೆ ಕಷ್ಟ. ಹಾಗಾಗಿ ಈ ಕೋಪದ ಸಮಯದಲ್ಲಿ ಮಾತ್ರ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಇರಬೇಕು ಮನುಷ್ಯನಿಗೆ. ಹಾಗಾಗಿ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಸ್ವಲ್ಪ ತಾಳ್ಮೆಯಿಂದ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಪರಿಸ್ಥಿತಿಯನ್ನು ಎದುರಿಸಲೇಬೇಕು, ಇದರಿಂದ ಸ್ವಲ್ಪ ಆಚೆ ಬರಬೇಕು ಅಂತಂದರೆ ತಾವು ಮಾಡಬೇಕೇನಪ್ಪ ಅಂತಂದರೆ ಒಂದು ವಿಳೆದೆಲೆಯನ್ನು ತಗೊಳ್ಳಿ. ವಿಳೆದೆಯಲ್ಲಿ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಕೂಡ ಒಂದು ಚೂರು ನೀರಲ್ಲಿ ಮಿಶ್ರಣವನ್ನು ಮಾಡಿ ತುಳಸಿಯ ಕಡ್ಡಿಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ
ವಿಳೆದೆಲೆಯ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರ, ಅದರ ಮಧ್ಯಭಾಗದಲ್ಲಿ ಒಂದು ತ್ರಿಕೋಣ, ಅದರ ಮೇಲೆ ಒಂದು ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಆಮೇಲೆ ತಾವು ಕಲಸಿಟ್ಕೊಂಡಿರ್ತಕ್ಕಂಥ ನೀರೇನಿದೆ ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ಅದ್ದಿ ಆ ನಿಂಬೆ ಹಣ್ಣನ್ನು ಆ ಒಂದು ವಿಳೆದೆಲೆಯ ಬೀಜಾಕ್ಷರಿಯ ಮಂತ್ರದ ಮೇಲೆ ತಾವು ಇಡಬೇಕು. ಆ ಬೀಜಾಕ್ಷರಿ ಮಂತ್ರ ಏನು ಬರೆದಿರ್ತಾರಲ್ಲ, ನಿಂಬೆಹಣ್ಣು ಇಡ್ತಿರಲ್ಲ, ಆ ನಿಂಬೆ ಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಲವಂಗವನ್ನು ಚುಚ್ಚಬೇಕು. ಲವಂಗವನ್ನು ಚುಚ್ಚಿದ್ದಾದ ನಂತರ ಆ ಒಂದು ದ್ರವ್ಯ ಏನಿರುತ್ತೆ ಅದನ್ನು ತಾವು ಉತ್ತರಾಭಿಮುಖವಾಗಿ ನಿಂತು ಅದನ್ನು 3 ಸತಿ ದಾಟಬೇಕು. ಹಿಂದೆ ಮುಂದೆ ದಾಟಬೇಕು. ದಾಟಿದ್ದಾದ ನಂತರ ತಮ್ಮ ಎಡಗೈಯಲ್ಲಿ ತಾವು ಮುಟ್ಟಿದ ಮೇಲೆ ಬೇರೆ ಯಾರೂ ಅದನ್ನು ಮುಟ್ಟಬಾರದು. ಅದನ್ನು ತಮ್ಮ ಎಡಗೈಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶನೋ ತುಳಿದೇ ಇರತಕ್ಕಂಥ ಜಾಗಕ್ಕೋ ಅದನ್ನು ಹಾಕ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಯಾರೂ ಅದನ್ನು ಗಮನಿಸಲೂಬಾರ್ದು, ಇಲ್ಲ ಅಂತಂದರೆ ಯಾರೂ ಅದನ್ನು ಮತ್ತೆ ದಾಟಬಾರ್ದು. ಅಂಥ ಜಾಗದಲ್ಲಿ ತಾವೇ ನೋಡ್ಕೊಂಡು ಹೋಗಿ ಆಗ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಂದ ಕಾಲದಲ್ಲಿ ಎಲ್ಲಾದರೂ 3 ದಾರಿ ಸೇರೋ ಜಾಗದಲ್ಲಿ ಅದನ್ನು ತಾವೇ ನಿಮ್ಮ ಎಡಗಾಲಲ್ಲಿ ತುಳಿದುಬಿಟ್ಟು ಹಿಂದೆ ನೋಡಿದಿರ ಮತ್ತೆ ಮನೆಗೆ ಬಂದು ನೀಟಾಗಿ ಕೈ ಕಾಲು ತಿಳ್ಕೊಂಡು ನೀಟಾಗಿ ಶುದ್ಧಿಯಾಗಿ ಮತ್ತೆ ನಿಮ್ಮ ಕೆಲಸನ ಪ್ರಾರಂಭ ಮಾಡಿ. ಇದನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಮತ್ತು ಇದು ಅತ್ಯವಶ್ಯಕ ಅಂತಲೇ ಹೇಳ್ಬೋದು. ಒಂದಿಷ್ಟು ದೃಷ್ಟಿದೋಷದ ಪರಿಹಾರವನ್ನು ಕೂಡ ತಾವು ಕಂಡುಕೊಂಡಂಗೆ ಇರುತ್ತೆ. ಹಾಗಾಗಿ ಈ ಒಂದು ಅನುಷ್ಠಾನ ತಾವು ಮುಂದುವರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರೇ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ತಿಳಿಸೋದಾದರೆ ಬಹಳ ಚೆನ್ನಾಗಿದೆ. ಶನಿ ಪರಮಾತ್ಮನ ಅನುಗ್ರಹ ಇದೆ. ರಾಶ್ಯಾಧಿಪತಿ ಶನಿ, ಕುಂಭರಾಶಿ ರಾಶ್ಯಾಧಿಪತಿ ಶನಿ ಇರೋದರಲ್ಲಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳೇ ಇತ್ತು. ಸಮಸ್ಯೆಗಳ ಸುರಿಮಳೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಇತ್ತು. ಹಾಗಾಗಿ ಅಂತಹ ಸಮಸ್ಯೆಗಳಿಂದ ಕಿಂಚಿತ್ತು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವರು ತಮಗೆ ಶನಿ ಪರಮಾತ್ಮನ ಅನುಗ್ರಹ ಇವತ್ತಿನ ದಿವಸ ತಮಗೆ ಲಭಿಸಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಹಾಗಿತ್ತು. ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ. ಏನು ಕೆಲಸ ಮಾಡಿದ್ರೂ ಕೂಡ ರಿವರ್ಸ್ ಆಗ್ತಾ ಇದೆ, ರಿಟರ್ನ್ ಹೊಡಿತಾ ಇದೆ. ತಾವು ಎಷ್ಟೇ ಶ್ರಮ ಪಡಬೇಕು ಅಂತಂದ್ರೂ ಕೂಡ ಆ ಕ್ಷಣ ಇರ್ತಕ್ಕಂಥ ಮನಸ್ಥಿತಿ ಮತ್ತೊಂದು ಕ್ಷಣ ಇರ್ತಾ ಇಲ್ಲ. ಕೆಲಸ ಮಾಡಬೇಕು ಅಂತ ಮುಂದೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಣ್ಣ ವಿಚಾರ ನಿಮ್ಮ ಮನಸ್ಥಿತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಮತ್ತೆ ಯಾಕೆ ನಾನು ವಾಪಸ್ ಬಂದೆ ಅನ್ನೋದ್ರ ಬಗ್ಗೆ ತಮಗೆ ಆಲೋಚನೆ ಬರುತ್ತೆ. ಇಂತಹ ಮಿಶ್ರ ಆಲೋಚನೆಗಳಿಂದ, ಸಮಸ್ಯೆಗಳಿಂದ ತಾವು ನರಳತಕ್ಕಂಥವ್ರು ಇರ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳಿಂದ ಇವತ್ತು ಇರೋದರಲ್ಲಿ ಕಿಂಚಿತ್ತು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಹಾಗಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡಿ. ಯಾಕೆ ಅಂತಂದರೆ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮನ ಈಗ ತಾನೇ ಒಂದಿಷ್ಟು ನೆಮ್ಮದಿಯ ದೃಷ್ಟಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಮೇಲೆ ಇವತ್ತಿನ ದಿವಸ ಬಿದ್ದಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ವಕ್ರದೃಷ್ಟಿಯ ಸಮಸ್ಯೆಗಳನ್ನು ಅನುಭವಿಸೋದು ಅಂತಂದರೆ ಅದು ತಮಾಷೆಯ ಮಾತಲ್ಲ. ಕಾಡಿಗೂ ಹೋಗ್ತೀವಿ, ಮತ್ತೊಂದಷ್ಟು ಸಾನ್ನಿಧ್ಯಗಳಲ್ಲಿ ಎಲ್ಲಿ ಮಾನವನು ಹೋಗಬಾರ್ದು, ಮನುಷ್ಯ ತಾನು ಹೋಗಬಾರ್ದು ಅಂಥ ಸಾನ್ನಿಧ್ಯಕ್ಕೆಲ್ಲವರಿಗೂ ಕೂಡ ಭೇಟಿ ಕೊಡ್ತಕ್ಕಂಥದ್ದಿರುತ್ತೆ. ನೋಡಿ, ಒಬ್ಬ ಮನುಷ್ಯ ಎಲ್ಲಿ ಹೋದರೂ ಕೂಡ ಪರವಾಗಿಲ್ಲ, ಸ್ಟೇಷನ್ ಮೆಟ್ಲು ಮಾತ್ರ ಯಾವತ್ತೂ ಹತ್ತಬಾರ್ದು. ಯಾವಾಗ ಒಬ್ಬ ಮನುಷ್ಯ ಸ್ಟೇಷನ್ ಮೆಟ್ಲನ್ನು ಹತ್ತುತ್ತಾನೋ ಆಗ ನಾವು ಅಂದ್ಕೊಳ್ಬೇಕು ಆತನ ಜಾತಕದಲ್ಲಿ ಶನಿ ಪರಮಾತ್ಮನ ವಕ್ರದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ. ಆದರೆ ಇರೋದರಲ್ಲಿ ಪರವಾಗಿಲ್ಲ, ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನೆಮ್ಮದಿನೇ ಇದೆ. ಹಾಗಾಗಿ ತಾವು ಇವತ್ತಿನ ದಿವಸ ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗೋದ್ರ ಜೊತೆಗೆ ಒಂದು ಚೂರು ಎಳ್ಳು ಬತ್ತಿ, ನೀಲಿ ವರ್ಣದಲ್ಲಿರ್ತಕ್ಕಂಥ ಒಂದಿಷ್ಟು ವಸ್ತ್ರ ಮತ್ತು ಎಳ್ಳೆಣ್ಣೆ ಇದಿಷ್ಟನ್ನು ಕೂಡ ಶನಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವ್ರ ಜೊತೆ ಒಂದಿಷ್ಟು ಕ್ಷಣಗಳನ್ನು ತಾವು ಕಳೀರಿ. ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ನೆಮ್ಮದಿಯುತವಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಅಂತಲೇ ಹೇಳ್ಬೋದು. ದೂರಭಾರ ಪ್ರಯಾಣ ಬೇಡ. ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಒಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಬಿಟ್ಟುಬಿಡಿ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗಿರ್ತಕ್ಕಂಥವ್ರು ಇರುತ್ತೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ವಲ್ಪ ಗಾಬರಿಗೆ ಒಳಗಾಗ್ತಕ್ಕಂಥದ್ದು ಇರುತ್ತೆ. ತಾವು ನೆಮ್ಮದಿಯಾಗಿ ನೆಟ್ಟಿಗೆ ಹೋಗ್ತಾ ಇದ್ರೂ ಕೂಡ ಗ್ರಹಚಾರ ಕೆಟ್ಟರೆ ಪಕ್ಕದಲ್ಲಿರೋನ ಗ್ರಹಸ್ಥಿತಿ ಹೇಗಿರುತ್ತೆ ಅನ್ನೋ ಅವನು ಮಾಡೋ ಒಂದಿಷ್ಟು ಸಮಸ್ಯೆ ಪಂಚಾಯಿತಿಗಳಿಗೆ ನಾವು ತಲೆ ಕೊಡಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ನೋಡಿ, ಏನು ಬೇಕಾದರೂ ನಾವು ವಿಚಾರವನ್ನು ಮೊದಲೇ ಅರ್ಥಕೊಳ್ಬೋದು. ಆದರೆ ಸಮಸ್ಯೆಗಳು ಯಾವ ರೀತಿ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯಾವುದೇ ರೀತಿ ಪ್ರಿಡಿಕ್ಷನ್ಸನ್ನು ಕೊಡೋದಕ್ಕಾಗೋದಿಲ್ಲ, ಪ್ರಿಡಿಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ಸಮಸ್ಯೆಗಳಿಂದ ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಎಂಬತಕ್ಕಂಥದ್ರ ಬಗ್ಗೆ ಭಗವಂತನ ಅನುಗ್ರಹದಿಂದ ಒಂದಿಷ್ಟು ಪರಿಹಾರದ ಮಾರ್ಗಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬಹುದು. ಹಾಗಾಗಿ ನೋಡಿ, ಸಮಸ್ಯೆ ಇದೆ ಅನ್ನೋದನ್ನು ನಾವು ತಿಳಿಸ್ಬೋದು, ಸಮಸ್ಯೆ ಎದುರಾಗಬಹುದು ಎಂಬತಕ್ಕಂಥದ್ದನ್ನು ತಿಳಿಸ್ಬೋದು. ಸಮಸ್ಯೆ ಇದೆ ಅನ್ನೋದನ್ನು, ಇದೇ ಥರ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನು ತಿಳಿಸ್ಬೇಕು ಅಂತಂದರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟದ ಕೆಲಸನೇ. ಹಾಗಾಗಿ ಇಂತಹ ಸಮಯದಲ್ಲಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಸಮಸ್ಯೆ ಏನು, ಯಾವ ರೀತಿ ಎದುರಾಗುತ್ತೆ, ಏನು ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ವ್ಯರ್ಥ ಆಲೋಚನೆಯನ್ನು ಬಿಟ್ಟು, ಈ ಸಮಸ್ಯೆ ಎದುರಾಗೋದು ಬೇಡಪ್ಪ ಭಗವಂತ, ನಾನು ಮಾಡ್ತಕ್ಕಂಥ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ, ಯಾವುದೇ ರೀತಿ ಸಮಸ್ಯೆಗಳು ಎದುರಾಗದೇ ಇರೋ ರೀತಿ ನೀನು ನೋಡ್ಕೊಳಪ್ಪ ಭಗವಂತ, ಒಂದು ವೇಳೆ ಎದುರಾದರೂ ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಿನ್ನನ್ನು ಕೊಡಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಕಾಲಭೈರವೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಕೂಡ ಪಡ್ಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂಚೂರು ಬೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರೋದ್ರಿಂದ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಕೋಟಿ ಕೋಟಿ ಪ್ರಣಾಮಗಳು ಗುರುಗಳೇ. ನಾನು 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ. ಇವತ್ತು ಸಿಕ್ಕಿದೆ ಗುರುಗಳೇ. ನಂದು ಆಕ್ಚುಲಿ ಪರಿಸ್ಥಿತಿ ಗುರುಗಳೇ, ನಾನು 2021ರಲ್ಲಿ ನಮ್ಮ ಮಿಸ್ಸಸ್ ಕಳ್ಕೊಂಡೆ ಕೋವಿಡ್ ಅಲ್ಲಿ. ಅಯ್ಯೋ. ಅದರಿಂದ ನಮ್ಮ ಮಿಸ್ಸಸ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ರು. ನನಗೆ ಇಲ್ಲಿ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಸರ್ ಪೋಸ್ಟಿಂಗ್. ಈಗ ಇಲ್ಲೇ ಇದ್ದೀನಿ ಸರ್, ವಾರ್ತಾ ಇಲಾಖೆಯಲ್ಲಿ. ಈಗ ನನ್ನ ಮಗನ ವಿದ್ಯಾಭ್ಯಾಸ ಸರ್, ನಮಗೆ ಯಾರು ಇಲ್ಲ ಸರ್ ಗುರುಗಳೇ, ನಾನು ನನ್ನ ಮಗ ಇಬ್ಬರೇ ಗುರುಗಳೇ. ನನ್ನ ಮಗ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಎಜುಕೇಶನ್ ಮತ್ತು ಮುಂದಿನ ಜೀವನ ಹೆಂಗಿದೆ ಕೇಳ್ಬೇಕಾಗಿತ್ತು ಗುರುಗಳೇ. ಮಗ ಏನು ಓದ್ತಾ ಇದ್ದಾನೀಗ? ಮಗ ಈಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಗುರುಗಳೇ. ಇನ್ನ ಚಿಕ್ಕ ಹುಡುಗ. ಅವನಿಗೆ 1 ವರ್ಷ ಹಾಸ್ಟೆಲ್ ಹಾಕಿದೆ ಗುರುಗಳೇ. ಅಲ್ಲಿ ನಾನು ಸರಿಯಾಗಿ ಓದಲ್ಲ ಅಂತ ಪರ್ಸೆಂಟೇಜ್ ಮಾಡ್ಲಿಲ್ಲ. ಅಲ್ಲ ಗುರುಗಳೇ? ಅಲ್ಲ, ಮಗನ ವಯಸ್ಸು ಚಿಕ್ಕದು. ಹೌದು ಗುರುಗಳೇ. ಈಗ ಮನೆಯಲ್ಲಿ ಜವಾಬ್ದಾರಿ ನೋಡೋರು ಯಾರು, ಮಾಡೋರು ಯಾರು? ನಾನೇ ಗುರುಗಳೇ, ಎಲ್ಲ ನಾನೇ ಮಾಡಿಕೊಟ್ಟು ಅವ್ನಿಗೆ ಸ್ಕೂಲಿಗೆ ಕಳಿಸಿ ಆಫೀಸ್ಗೆ ಹೋಗ್ತೀನಿ ಗುರುಗಳೇ. ಅಲ್ಲಿಂದ ಬಂದ ಮೇಲೆ ಮತ್ತೆ ಸ್ಕೂಲೇ ನಾನೇ ನೋಡ್ಕೊಳ್ಳೋದು ಗುರುಗಳೇ. ನಿಮ್ಮ ಇವತ್ತಿನ ಸ್ವರ, ನಿಮ್ಮ ಇವತ್ತಿನ ಕರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂಥದ್ದು. ಒಂದು 10 ಜನ ಇದರಿಂದ ಪಾಠ ಕಲಿಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಮೈಲಿಗಲ್ಲು ಅಂತ ತಪ್ಪಲ್ಲ. ಯಾಕೆಂದರೆ ತಂದೆ ತಾಯಿ ಇಬ್ಬರ ಋಣದ ಬಗ್ಗೆ ನಾನು ಸಾಕಷ್ಟು ಬಾರಿ ಮಾತಾಡ್ತಾ ಇರ್ತೇನೆ. ಸಾಕಷ್ಟು ಬಾರಿ ನಾನು ಹೇಳೋದಿಷ್ಟೇ, ತಂದೆ ತಾಯಿನೇ ಪ್ರಧಾನ ಅಂತ ಹೇಳ್ತಾ ಇರ್ತೇನೆ. ತಂದೆ ಮಾತಾಗಲಿ ತಾಯಿ ಮಾತಾಗಲಿ ಉಲ್ಲಂಘಿಸಬಾರ್ದು ಮಕ್ಕಳು ಅಂತ ಹೇಳ್ತಿರ್ತಾನೆ. ಆದರೆ ಇವತ್ತು ತಂದೆಯಾಗಿ ತಾಯಿನೂ ನೀವೇ ಆಗಿ ಇವತ್ತು ಮನೆಯಲ್ಲಿ ಮಕ್ಕಳ ಸುಧಾರಣೆ ಮಾಡಬೇಕು. ಮಗನಿಗೆ ಬೇಕು ಬೇಡಗಳನ್ನು ನೋಡಿ ಅವನು ಸರಿಯಾದ ಸಮಯಕ್ಕೆ ಆಹಾರ ಕೊಡಬೇಕು, ಅವನಿಗೆ ಬೇಕಾದ್ದು ಬೇಡವದ್ದು ನೋಡಬೇಕು, ಜೊತೆಗೆ ಪಾಠ ಓದಿಸ್ಬೇಕು, ಜೊತೆಗೆ ಅವನು ಸರಿಯಾಗಿ ಓದ್ತಿಲ್ಲ ಅಂತಕ್ಕಂಥದ್ರ ನೋವಿನ ಇಟ್ಕೊಂಡು ನಮ್ಮ ಮುಂದೆ ನೀವು ಮಾತು ಆಡ್ತಾ ಇದ್ದೀರಿ. ದೊಡ್ಡ ಜವಾಬ್ದಾರಿ. ಮಗ ಈಗ ನನ್ನ ಜೊತೆಲಿ ಇದ್ದಾನೆ ಗುರುಗಳೇ, ಮಾತಾಡ್ತಾನಂತೆ. ಕೊಡಿ ಕೊಡಿ ಕೊಡಿ. ಅವನಿಗೆ ಮುಂದಿನ ವಿದ್ಯಾಭ್ಯಾಸ ಹೆಂಗಿದೆ ಸರ್ ಗುರುಗಳೇ? ಅವ್ನ ಲೈಫ್ ಹೆಂಗಿದೆ, ವೈವಾಹಿಕ ಜೀವನ ಹೆಂಗಿದೆ ಒಂದು? ನನಗೆ ಯಾರು ಇಲ್ಲ ಗುರುಗಳೇ, ಆ ಉತ್ತರ ನೀವೇ ಹೇಳ್ಬೇಕು. ಅದಕ್ಕೆ ಹೆಚ್ಚಿದೆ ಗುರುಗಳೇ. ಕೊಡಿಯಪ್ಪ, ಕೊಡಿ ಕೊಡಿ. ನಮಸ್ಕಾರ ಗುರುಜಿ. ನಮಸ್ತೆ. ಚೆನ್ನಾಗಿ ಓದ್ತಾ ಇದೆಯಾ? ಗುರುಜಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಗು. ನನ್ನ ಚೆನ್ನ ಅನ್ನೋದಕ್ಕಿನ್ನ ನಾನು ಹೇಗಿದ್ದೀನಿ ಅನ್ನೋದಕ್ಕಿನ್ನ ಇನ್ನೂ ವಯಸ್ಸು ಚಿಕ್ಕದು ನಿಂದು, ಆದರೂ ನಿಂಗೊಂದು ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ಅಪ್ಪನ ಮಾತನ್ನು ಉಲ್ಲಂಘಿಸಬಾರ್ದು ನೀನು. ಅಪ್ಪ ಏನು ಹೇಳ್ತಾರೆ ಅದನ್ನು ನೀನು ಆಲಿಸ್ಬೇಕು. ಅಪ್ಪ ನಿನ್ನಿಂದ ಅಪೇಕ್ಷೆ ಪಡ್ತಾ ಇರೋದು ಒಂದೇ, ನೀನು ಒಳ್ಳೆ ಜ್ಞಾನವಂತ ಆಗಬೇಕು, ವಿದ್ಯಾವಂತ ಆಗಬೇಕು ಅಂತ. ನಿನಗಾಗಿ ಅಪ್ಪ ಏನಾದರೂ ಮಾಡೋಕ್ಕೆ ಸರಿ, ಅವ್ರನ್ನವ್ರು ಸಂಪೂರ್ಣವಾಗಿ ಮೇಣದ ಬತ್ತಿ ಥರ ಮಾಡಿ ಬೆಳಕನ್ನು ಕೊಡ್ತಿದ್ದಾರೆ ನಿನ್ನ ಮನೆಗೆ. ಹಾಗಿದ್ದಾಗ ನೀನು ಅವ್ರಿಗಾಗಿ ಅವ್ರ ಋಣ ಹರಿಸಬೇಕಾದ್ದು ಒಂದೇ, ಅವರಲ್ಲಿ ಕೇಳೋದು ನೀನು ಒಳ್ಳೆ ಜ್ಞಾನವಂತ ಆಗಬೇಕು, ನನ್ನ ಮಗ ಚೆನ್ನಾಗಿ ಓದಿ ಒಳ್ಳೆ ಸಾನ್ನಿಧ್ಯಕ್ಕೆ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ. ಅಪ್ಪ ಅಂದರೆ ಮಗ ನನ್ನ ದುಡಿದು ಸಾಕಲಿ ಅಂತ ಕೇಳಲಿಲ್ಲ ಅವರು. ಕೇಳಿದ್ದು ನನ್ನ ಮಗ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿರಲಿ ಅಂತ.
ಇವತ್ತು ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಯಾರೆಲ್ಲ ನೋಡ್ತಿದ್ದೀರಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಮನಸ್ಸು ಹೇಗಿರುತ್ತೆ, ತಂದೆ ತಾಯಿ ಏನಕ್ಕೋಸ್ಕರ ಅಪೇಕ್ಷೆ ಪಡ್ತಾರೆ ಮಕ್ಕಳನ್ನು ಅಂದರೆ, ಮಕ್ಕಳನ್ನು ತಂದೆ ತಾಯಿ ಮುಂದೆ ಮಕ್ಕಳು ಯಾವತ್ತೂ ತಲೆ ಬಗ್ಸಿ ನಿಲ್ಲಬಾರ್ದು, ಇನ್ನೊಬ್ಬರ ಮುಂದೆ ತಲೆ ಬಗ್ಸಬಾರ್ದು, ಇನ್ನೊಬ್ಬರ ಮುಂದೆ ಕೈ ಕಟ್ಟಬಾರ್ದು. ನೀವು ಯಾವತ್ತೂ ರಾಜರ ಥರ ಬದುಕಬೇಕು ಅನ್ನೋದು ಒಂದು ಪ್ರತಿಯೊಬ್ಬ ತಂದೆ ತಾಯಿ ಆಸೆ. ಅದು ನಿನ್ನ ಸ್ವರದಲ್ಲೂ ಅಂಥದ್ದೇ ಶಕ್ತಿ ಇದೆ. ನೀನು ಹೆದರಲ್ಲ, ನೀನು ಧೈರ್ಯವಾಗಿರ್ತೀಯ, ನೀನು ಸಾಕಷ್ಟು ಜ್ಞಾನವಂತನಾಗ್ತೀಯ. ಆದರೆ ಇವತ್ತಿನ ಕಾಲ ಪ್ರಮಾಣದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ನೀನು ಓದು ಬಹಳ ಕಡಿಮೆ ಇದೆ, ಸಾಕಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ನೀನು ಶ್ರಮಿಸಬೇಕು. ಇನ್ನೂ ಸ್ವಲ್ಪ ಶ್ರಮಿಸಬೇಕು. ಪ್ರತಿನಿತ್ಯ ಬೆಳಗ್ಗಿನ ಒಂದು ಕಾಯಕದಲ್ಲಿ ಅಂದರೆ ಬೆಳಗ್ಗೆ ಸ್ನಾನ ಆದ ನಂತರ ನಾನು ಹೇಳುವಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಅದನ್ನು ನೀನು ತಪ್ಪದಿರ ನೀನು ಪಠನೆ ಮಾಡಬೇಕು. ಒಂದ್ಸತಿ ಹೇಳ್ಕೊ. ಓಂ ಓಂ ಶ್ರೀಂ ಶ್ರೀಂ ಐಂ ಐಂ ಶ್ರೀಂ ಶ್ರೀಂ ಸೌಹು. ಸೌಹು. ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಬೆಳಿಗ್ಗೆ 108 ಬಾರಿ, ಸಂಜೆ 108 ಬಾರಿ, ನಿನಗಿದಿಷ್ಟು ಹೇಳೋದಕ್ಕೆ ಕಷ್ಟ ಆದ್ರೂ ಸಹಿತ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಹೇಳು ಒಂದ್ಸತಿ. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಶ್ರೀಂ ಐಂ. ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಪ್ರತಿ ದಿವಸ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡೇ ನೀನು ಆಚೆಗೆ ಹೋಗ್ಬೇಕು. ಗುರುಜಿ. ನಿನಗೆ ತಂದೆಗಿನ್ನ ದೇವ್ರು ಇನ್ನೊಬ್ರು ಇಲ್ಲವೇ ಇಲ್ಲ. ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿ, ಅದೊಂದು ಧ್ಯಾನ ಮಂದಿರ, ಅಲ್ಲಿ ನಿನಗೊಂದು ಶಾಂತಿ ಸಿಗ್ಬೋದು. ಆದರೆ ಪ್ರತ್ಯಕ್ಷವಾಗಿ ಕಾಣೋದು ನಿಮ್ಮಪ್ಪನ ಪಾದದಲ್ಲೇ. ಇದನ್ನೇ ಮಾಡ್ಬೇಕು ನೀನು. ಮಾಡು, ಒಳ್ಳೇದಾಗಲಿ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಅಪ್ಪನ ಮಾತು ಕೇಳು. ಅಪ್ಪನಂತ ನೀನು ಚೆನ್ನಾಗಿ ಇನ್ನೂ ಅಪ್ಪ ಹೇಳುವಂಥ ಮಾತನ್ನು ಕೇಳಿ ನೀನು ಮನೇಲಿ ಸದಾಕಾಲ ನಗನಗ್ತಾ ಇರಬೇಕು. ಅಪ್ಪನ ಕೈ ಜೋಡಿಸಿ ಏನು ಕೆಲಸ ಇದ್ರೂ ನೀನು ಮುಂದುವರಿಸ್ಕೊಂಡು ಹೋಗ್ಬೇಕು. ಮಾಡು ಮಗು, ಒಳ್ಳೇದಾಗಲಿ.